ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ. ಸಿಎಂ ಬದಲಾವಣೆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಏನಂದ್ರು ಗೊತ್ತಾ? ಆಪ್ತ ಶಾಸಕರ ಬಳಿ ಹೇಳಿದ್ದಂತಹ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಿದ್ದರಾಮಯ್ಯ ಫುಲ್ ರಾಂಗ್ ಆದ್ರೂ ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ದಾರೆ. ಎಲ್ಲವೂ ಹೈಕಮಾಂಡ್ ಅಂತ ಇದ್ದ ಡಿಕೆಶಿ ಅಸಲಿಗೆ ಏನ್ ಹೇಳಿದ್ರು ಗೊತ್ತಾ ಅವರ ಆಪ್ತರ ಬಳಿ? ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಡಿಕೆ ಸೈಲೆಂಟ್ ವಿಚಾರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಶಿವಕುಮಾರ್ ಸೈಲೆಂಟ್ ವಿಚಾರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡ್ತಾ ಹೋಗೋಣ. ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಜೋರು ಚರ್ಚೆಗಳಾಗ್ತಾ ಇದೆ. ಡಿಕೆ ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಗರಂ ಆಗ್ತಾ ಇದ್ದಾರೆ. ಬಟ್ ಶಿವಕುಮಾರ್ ಅವರು, ಡಿಕೆ ಶಿವಕುಮಾರ್ ಕನಕಪುರದ ಬಂಡೆ ಬಹಳ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಚರ್ಚೆ ಮಾಡಿದ್ದಾರೆ? ಹೈಕಮಾಂಡ್ ಬಳಿ ಚರ್ಚೆ ಆಗಿರುವಂತಹ ಸುದ್ದಿ ಏನು? ಇಬ್ರು ಕೂಡ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ್ರು. ಬಟ್ ಅದು ಹಣ್ಣು ಅಲ್ಲ ಕಾಯಿಯೂ ಅಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಇಬ್ರಿಗೂ ಕೂಡ ಸಮಯ ಕೊಟ್ಟಿರಲಿಲ್ಲ ಮಾತನಾಡ್ಲಿಕ್ಕೆ. ಇದರ ಹೊರತಾಗಿಯೂ ಏನಾಗ್ತಾ ಇದೆ? ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಡಿಕೆ ಶಿವಕುಮಾರ್ ಸುಳಿವು ಕೊಟ್ಟಿದ್ದಾರೆ. ಆಪ್ತ ಶಾಸಕರ ನಿಯೋಗದ ಬಳಿ ಹೀಗೆ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದ ಉಪಮುಖ್ಯಮಂತ್ರಿಗಳು ಏನಿದು ಹಾಗಾದ್ರೆ, ದೆಹಲಿಯಲ್ಲಿ ಏನ್ ನಡೀತು ಅಂತ ಶಾಸಕರು ಕೇಳಿದ್ದಾರೆ. ಅವರ ಆಪ್ತರು ಅವ್ರು ನೋಡಿದ್ರೆ ಅಬ್ಬರಿಸಿ ಬೊಬ್ಬರಿತಾ ಇದ್ದಾರೆ. ನೀವು ನೋಡಿದ್ರೆ ಫುಲ್ ಸೈಲೆಂಟ್ ಆಗಿದ್ದೀರಿ. ಏನಾಗಿದೆ ಹೇಳಿ ಸರ್, ನಮಗೂ 5 ವರ್ಷ ಅವರೇ ಸಿಎಂ ಆಗಿರ್ತಾರಾ ಅಂತ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರ ಬಳಿ ಅವರ ಪರ ಬೆಂಬಲಿಗರು. ಶಾಸಕರ ಪ್ರಶ್ನೆಗೆ ಕೂಲಾಗೆ ಉತ್ತರ ಕೊಟ್ಟರಂತೆ ಡಿಕೆ ಶಿವಕುಮಾರ್. ಏನಂತ? ಪಿಕ್ಚರ್ ಅಭಿ ಬಾಕಿ ಹೇ ಅಂತಷ್ಟೇ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ತನಕ ನೋಡಿದ್ದು ಕೇವಲ ಜಸ್ಟ್ ಟ್ರೈಲರ್. ಸಿನಿಮಾ ಇನ್ನೂ ಕೂಡ ಮುಂದುವರಿಯುತ್ತೆ, ಇನ್ನು ಮುಂದಕ್ಕಿದೆ ನೋಡಿ ಸಿನಿಮಾ ಅಂತ. ಹಾಗಾದ್ರೆ ಇದರ ಒಳ ಅರ್ಥ ಏನು? ಹೇಗೆ ಅರ್ಥ ಮಾಡ್ಕೊಳ್ಳೋದು? ಏನಾಯ್ತು ಹಾಗಾದ್ರೆ? ಹೈಕಮಾಂಡ್ ಮೊನ್ನೆ ಡೆಲ್ಲಿಗೆ ಹೋದ್ರಲ್ಲ, ಏನಾಗಿತ್ತು? ಸಿದ್ದರಾಮಯ್ಯ ಅವರು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಇರ್ತೀನಿ ಅಂತ. ಡಿಕೆ ಶಿವಕುಮಾರ್ ಏನು ಮಾತಾಡ್ತಾ ಇಲ್ಲ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಮೊನ್ನೆ ಡೆಲ್ಲಿಗೆ ಹೋಗಿದ್ರು ಇಬ್ರು ಕೂಡ. ಹಣ್ಣ ಕಾಯಿನ ಅಂತ ಹೇಳಿದ್ರೆ ಎರಡೂ ಕೂಡ ಉತ್ತರ ಸಿಕ್ಕಿರಲಿಲ್ಲ. ಬಟ್ ಈ ಡಿಕೆ ಶಿವಕುಮಾರ್ ಅವರ ಈ ಅರ್ಥವನ್ನ ಅಥವಾ ಈ ವಾಕ್ಯವನ್ನ ಹೇಗೆ ಅರ್ಥೈಸ್ಕೊಳ್ಬಹುದು ನಾವು? ಪಿಕ್ಚರ್ ಅಭಿ ಬಾಕಿ ಹೇ ಅಂದ್ರೆ ಏನೇನಾಗ್ಬೋದು? ವಿದ್ಯಾ, ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ತೆರಳಿದಂತಹ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ರಾಹುಲ್ ಗಾಂಧಿ ಕೊನೆ ಕ್ಷಣದವರೆಗೂ ಕೂಡ ಸಮಯ ಕೊಡ್ಲಿಲ್ಲ. ಹೀಗಾಗಿ ಸ್ಪಷ್ಟವಾದಂತ ಒಂದು ನಿರ್ಧಾರಕ್ಕೆ ಯಾರು ಕೂಡ ಬರೋದಕ್ಕೆ ಆಗ್ಲಿಲ್ಲ. ಆದ್ರೆ ಒಂದೊಂದು ಸ್ಪಷ್ಟ, ಸಿದ್ದರಾಮಯ್ಯ ಹೈಕಮಾಂಡ್ ಅಡ್ಡದಲ್ಲೇ ಕೂತು ನಾನೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಿದ ಬಳಿಕ ಒಂದಷ್ಟು ಆತಂಕ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಆಗಿರುವಂತದ್ದು ನಿಜ. ಹಾಗಾದ್ರೆ ನಮ್ಮ ನಾಯಕರು ಸಿಎಂ ಆಗೋದಿಲ್ವಾ ಅನ್ನುವಂತ ಒಂದು ಆತಂಕ ಸಹಜವಾಗಿ ಇವರಿಗೆಲ್ಲರಿಗೂ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಗೆ ಬರ್ತಾ ಇರುವಂತಹ ಹಲವು ಶಾಸಕರು ಇದು ನಿಜವಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ ಇಟ್ಟು ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ ಸಿಕ್ಕಿರುವಂತದ್ದು. ಆದ್ರೆ ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ಬಹಳಷ್ಟು ಕ್ಲಾರಿಟಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ಗೆ ಅವಕಾಶ ಸಿಗುತ್ತೆ ಅಂತ ಆ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಪ್ರಶ್ನೆ ಮಾಡಿದಂತಹ ಶಾಸಕರಿಗೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ರಾಜಾರೋಷವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರ ಆಪ್ತರು ಕೂಡ ಅದನ್ನೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಬಹಳಷ್ಟು ಮೌನವಾಗಿ, ಬಹಳಷ್ಟು ಸೈಲೆಂಟ್ ಆಗಿ, ಯಾವತ್ತೂ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನನಗೆ ಕಾಯೋದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂತ ನಿಮ್ಮ ಹೇಳಿಕೆ ಯಾವ ಅರ್ಥವನ್ನ ಕೊಡುತ್ತೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಟ್ಟಾಗ ಸಹಜವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಪಿಕ್ಚರ್ ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಬಾಕಿ ಇದೆ, ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ. ಹೀಗಾಗಿ ಆ ಹೇಳಿಕೆಯನ್ನ ಕೊಡೋದ್ರ ಮುಖೇನ, ಆ ಅಭಿಪ್ರಾಯವನ್ನ ತಮ್ಮ ಆಪ್ತ ಶಾಸಕರಿಗೆ ಹೇಳೋದ್ರ ಮುಖೇನ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಇನ್ನೂ ಕೂಡ ಅಂತಿಮ ಆಗಿಲ್ಲ, ಇದಕ್ಕೆ ತಿಲಾಂಜಲಿ ಇಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆಗಳು ಹಾಗೆ ಆಗ್ತವೆ, ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯ ಮಾತುಗಳನ್ನ ತಮ್ಮ ಪಟಾಳಂ ಬಳಿ ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು.